ಆಯ್ತು ಬಲಿ ಚಕ್ರವರ್ತಿ. ಅದೇ ಅವ ಆಗ್ಬೋದು ನೀನು ಒಪ್ಪಿದ್ದಾನೆ. ಪದ ಮಾತುದಲ್ಲ ಮತದ ಮಾಡು. ಇನ್ನು ಹೋಗುವುದು ನೇರ ಮಥನ ಮಾಡುವುದಕ್ಕೆ. ಹೌದು ಮುಂದುವರಿಯೋಣ. ತಡವಾಡುವುದು ಸರಿಯಲ್ಲ. ನಾವೆಲ್ಲರೂ ಸೇರಿಕೊಂಡು ಕ್ಷೀರಸಾಗರದತ್ತ ಸಾಗೋಣ. ಸ್ವಾಮಿ ಪದಯುಕ್ತಗಳಿಗೆ ಬಲಿ. ಸ್ವಾಮಿ ಅಂತ ಕೇಳಿದ್ದಾರೆ. ಅಯ್ಯೋ ಪುಣ್ಯಾತ್ಮ, ನೀವು ಅದನ್ನು ಅವರ ಬಳಿಗೆ ಹೋಗಿ ಹೇಳಬೇಡ. ಅದು ಸ್ವಾಮಿ. ಅಲ್ಲ ಆಗ ಹೇಳ್ತಾ ಇದ್ದೀನಿ ನಮ್ಮ ಮಾತು ಸರಿ ಉಂಟು, ನಮ್ಮ ಕಿವಿ ಸರಿ ಇಲ್ಲ ಅಂತ. ಹಾಗೆ ಹಾಗೆ ಸರಿ. ನಮ್ಮ ಸ್ವಾಮಿ ಎಲ್ಲಿದ್ದಾರೆ? ನಾವೆಲ್ಲರೂ ಕೂಡಿಕೊಂಡು ಅವರ ಪಾದಗಳಿಗೆ ವಂದಿಸಬೇಕು. ಹೇಗೆ ಆದಿತ್ತಲ್ಲ ಸ್ವಾಮಿ? ಪದಯುಕ್ತಗಳಿಗೆ ಪ್ರಣಾಮಗಳು. ಎಲ್ಲರೂ ಒಂದಿದ್ದೀರಲ್ಲ, ಎದ್ದೇಳಿ ಎದ್ದೇಳಿ. ಸಮುದ್ರ ಮಧ್ಯಕ್ಕೆ ಬಂದಿದ್ದೇವೆ ಅಂತಲೇ ನಾವು ನೀವು ಹೇಳಿದಂತೆ ಬಂದಿದ್ದೇವೆ. ದೇವೇಂದ್ರ ನಮ್ಮಲ್ಲಿಗೆ ಬಂದ ರುಹಿತನ್ನು ಕೇಳಿದಂತಹ ನಾವೆಲ್ಲರೂ ಸಮುದ್ರ ಮಥನಕ್ಕೆ ಸಿದ್ಧರಾಗಿ ಬಂದವರಿದ್ದೇವೆ. ಹಾಗಾಗಿ ಬಂದು ನೇರವಾಗಿ ನಿಮ್ಮನ್ನೇ ಕಂಡವರಿದ್ದೇವೆ. ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳಬೇಕು ಸ್ವಾಮಿ. ಸಕಲರು ಒಂದಾಗಿ ಬಂದಿದ್ದೀರಿ, ಎಲ್ಲರೂ ಒಮ್ಮತದಿಂದಿದ್ದೀರಿ ಎಂದಾದರೆ ತಡ ಮಾಡುವುದಲ್ಲ. ಆದಷ್ಟು ಬೇಗ ಹೋಗಿ ಮಂದರ ಪರ್ವತವನ್ನು ಎತ್ತಿದ್ದಾರೆ. ಆದೀತು ಹೋಗ್ಬೇಕಾ? ಲೇಟ್ ಆಯ್ತಾ? ಎಷ್ಟಾಯ್ತು ಗಂಟೆ? ದೇವಸ್ಥಾನವೇ ಚಿಂತಿಸಬೇಡಿ, ಚಿಂತಿಸಬೇಡಿ. ಗರುಡನನ್ನು ಅಂತ ಕಡೆಗೆ ಕಳುಹಿಸಿದ್ದೇನೆ. ಆತನೇ ಮಂದರ ಪರ್ವತವನ್ನು ಎತ್ತಿದ ಕಾರ್ಯವನ್ನು ಹೌದಲ್ಲ? ನಿಮ್ಮ ಕೆಲಸ ಸುಗಮವಾಯಿತಲ್ಲ? ಹೊರಡು ಸ್ತಂಭ. ನಿಮ್ಮ ಗೌಡ ಒಳ್ಳೆ ಕೆಲಸ ಮಾಡಿದ. ಅದು ಗರುಡ. ನೀನ್ ನಿಲ್ತಿಯಲ್ಲ ಅವನಿಗೆ ಅರ್ಜೆಂಟ್ ಉಂಟು. ಶರದಿಯನ್ನು ಮತಿಸಬೇಕು ಎಂದಾದರೆ ನೇನಾಗಬೇಕಲ್ಲ. ಹೋಗಿ ನೇನು ತಗೊಂಡು ನೀ ಅಂಗ ತಗೋ. ನಿನಗೊಂದು ಹೇಳುವುದನ್ನು ಕೇಳುವ ಒಂದು ತಾಳ್ಮೆಯೂ ಇಲ್ಲ ಅಲ್ಲ ಪುಣ್ಯಾತ್ಮ.
ನೇಣಿಗೆ ವಾಸುಕಿಯೇ ಆಗಬೇಕಲ್ಲ. ವಾಚುಕಿ ಬೇಕು. ಯಾರಯ್ಯ ವಾಚುಕಿ. ವಾಸುಕಿ? ಅದೇ ಅದೇ. ಹೌದು. ಹಾಗಾಗಿ ಶೀಘ್ರದಲ್ಲಿ ವಾಸುಕಿಯನ್ನು ಇಂದ ಕರೆಯಬೇಕಾಗ್ತದೆ. ಸರ್ಪವನ್ನು ನೀರಿಗೆ ಹಾಕು. ಹೊರಗೆ ಹೋಗಿ ಬರುದು ನೀರಿಗೆ ಹಾಗಲ್ವೋ ಸರ್ಪ ವಾಸುಕಿ ಎನ್ನುವಂತಹ ಸರ್ಪವನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೇಗೆ ನೀರಿಗೆ ಹಾಕಿ ಮಥನವನ್ನು ಆರಂಭಿಸುವುದು? ಆದಿ ಕಾರ್ಯವನ್ನು ಆರಂಭಿಸಿ. ಅವನ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಸಮುದ್ರದ ಮಧ್ಯದಲ್ಲಿ ಇರಿಸಿ. ದೇವಾಸುರರೇ, ದೇವರೇ, ಸಕಲ ಸಿದ್ಧತೆಯನ್ನು ನೀವು ಮಾಡಿಕೊಂಡಿದ್ದೀರಿ. ಹಾ. ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಕ್ಷೀರವಾರಿಧಿಯ ಮಧ್ಯದಲ್ಲಿ ನಿಮ್ಮ ಮಥನವನ್ನು ಆರಂಭಿಸಿ. ಆದೀತು ಆದೀತು ಮಾಡುವುದು ತಲೆಭಾಗ ಅದೇ. ಅದು ಇಲ್ಲಿಗೆ. ಅದು ಮತ್ತೆ ಇದು ಈಗ ಕುರ್ಮ ಅದು ಮತ್ತೆ ಅಲ್ಲ ಮತ್ತೆ ಮಾಡುವಾಗಲ್ಲ ಇದು ಎರಡು ಹೌದೌದು ಸುತ್ತಲಿಕ್ಕೆ ಹೇಳಿದಲ್ಲಿಗೆ ನಮಗೆ ತಲೆಭಾಗ ಫಸ್ಟಿಗೆ ರಕ್ಕಸರ ಬಾಲದ ಭಾಗ ಇಟ್ಕೊಳ್ಳೋದು. ನಾವು ದೊಡ್ಡ ಬಾಲ ಅಲ್ಲ ನಾವು ನಾವು ತಲೆಭಾಗ ಅಲ್ಲ ಮುಳುಗುದು ಮೊದಲಲ್ಲ. ಹಿರಿಯಾಗಲಿ ಸರಿ ಬಿಡು ಶೀಘ್ರ ವಾಸುಗೆ ಬರಿಸುತ್ತ ಮತ್ತಿತರ ಕೆಳಗೆ ಕೃಷ್ಣರಾಜನ ಸ್ತುತಿ ಮಾಡಿ. ಅದನ್ನು ನೀವು ನಾನು ಕೇಳ್ತೇನೆ. ಒಂದು ಬಂದು ಹೋದ ಹಾಗಾಯಿತು. ಖಂಡಿತವಾಗಿ ಏನೋ ಒಂದು ಬೇರೇನೂ ಅಲ್ಲ. ನಾನೇ ನನ್ನ ಅಂಶದಿಂದ ಕೂರ್ಮನಾಗಿ ಮಂದರ ಪರ್ವತದ ತಳಭಾಗವನ್ನು ಸೇರಿ ಈ ಪರ್ವತವನ್ನು ಆಧರಿಸಿ ಹಿಡಿದಿದ್ದೇನೆ. ಹ. ಒಂದು ಕೂಮ ನಿಮ್ಮದು ಕೂಮ ಭಾರಿ ಒಳ್ಳೆದಾಗಿದೆ. ಎಂತೆಲ್ಲ ಹಾಕಿದ್ದೇನೆ. ಏನು ಅದು? ಅದು ಕೂರ್ಮ ಪುಣ್ಯಾತ್ಮ. ಆಮೆಯ ರೂಪದಲ್ಲಿ ಮಂದರ ಪರ್ವತವನ್ನು ಎತ್ತಿ ಹಿಡಿದಿದ್ದೇನೆ. ಇನ್ನು ನಿಮಗೆ ಯಾವ ಅಡೆತಡೆಯೂ ಇಲ್ಲ. ಮುಂದುವರಿಸಿ ಕಾಯಕ. ಆದೀತು. ಅಲ್ಲ ತಲೆ ಬಾಲ ಆಗ್ಬೇಕು. ಇವತ್ತನ್ನು ಹಿಡಿಲಿಕ್ಕೆ ಹೋಗ್ಬೇಕು ಎಲ್ರು ಹಿಡಿಲಿಕ್ಕೆ ಹೋಗ್ಬೇಕು ಮಕ್ಕಳೇ, ಹಾವನ್ನು ಅಲ್ಲಿ ಹಾವನ್ನ ತಲೆ ಮತ್ತು ಬಾಲವನ್ನು ಹಿಡಿಲಿಕ್ಕೆ ಹೋಗ್ಬೇಕು. ಎಲ್ಲ ಕೈ ಹಾಕ್ಬೇಕು. ಆಯ್ತಾ? ಕೈ ಹಾಕುವ ಕೈ ಹಾಕುವಾಗ ಈಗ ಒಮ್ಮೆ ತಿರುಗಿಸಿ ಹಿಡಿಯುವಾಗ ನಿಮಗೆ ತಲೆ ಬರ್ತದೆ, ನಮಗೆ ಬಾಲ ಬರ್ತದೆ, ನಮಗೆ ಬಾಲ ಆಗುದು, ನಮಗೆ ತಲೆ ತಲೆ ಭಾಗ ಹಿಡಿತಾರೆ ಅದಕ್ಕೆ ನೀವು ನಮಗೆ ಬಿಸಿ ಪೂರ್ಣ ಆಗ್ತದೆ. ಹೊರಬರ್ತಾರೆ. ನಮಗೆ ತಲೆ ಭಾಗ ಆಗ್ಬೇಕು ನಿಮಗೆ ಬಿಸಿ ಆಗ್ತದೆ. ತಲೆ ಭಾಗ ಅಮೃತವಾಗಿ ತಲೆ ಇದೆ. ಹಾ. ಈಗ ತಿರುಗಿಸಿ ಆಯ್ತು, ತಿರುಗಿಸಿ ಹಿಡಿದಾಯ್ತು. ಇನ್ನು ಮಥನವನ್ನು ಆರಂಭಿಸುವ ಅಂತ ದೇವೇಂದ್ರ ಹೇಳ್ತಾನೆ. ಹೇಳಿದಲ್ಲಿ ಅಲ್ಲ, ವಿಷ್ಣು ಹೇಳುದ ಆರಂಭಿಸುವ ಅಂತ ವಿಷ್ಣು ಹೇಳ್ತಾನೆ. ಹೌದು, ಅಲ್ಲ ಅದನ್ನು ಸಮಾಧಾನ ಅದನ್ನು ಮಾಡಿ ಆರಂಭಿಸಿ ಅಂತ ನಾನು ಹೇಳಿದೆ. ಆ ತಲೆ ಭಾಗ ಆಗುವುದಿಲ್ಲ ದೇವರೇ. ಹೌದು, ಅಲ್ಲ ಅದನ್ನ ಸಮಾಧಾನ ಮಾಡುದು ವಿಷ್ಣು. ಅವರಿಗೆ ಅವರ ಜಗಳವನ್ನು ತಲೆಭಾಗ ಬಾಲ ಇದನ್ನು ಅವರು ಗಲಾಟೆ ಮಾಡುವ ಸಮಾಧಾನ ಮಾಡುದು. ಮೊದಲು ಹೋಗುದು ತಲೆ, ಹಿರಿಯರವರು ತಲೆಯನ್ನು ಹಿಡ್ಕೊಳ್ಳಿ ಅಂತ ನೀವು ಹೇಳುದು. ಮೊದಲು ಹೋಗಿ ತಲೆ ಹೋಗುದು ಅಂತ ಅಲ್ಲೇ ಹೇಳುದು. ಅವರು ಗಲಾಟೆ ಮಾಡಿದ್ರು. ನಾನೇ ಹೋದ್ರೆ ನೀವೇ ಹೋಗಿ ಗಲಾಟೆ, ನೀವು ದೂರ ಕೊಡ್ಲಿಕ್ಕಿಲ್ಲ. ನಮಗೆ ತಲೆ ಆಗುವುದಿಲ್ಲ, ನಮಗೆ ಬಾಲ ಆಗುವುದಿಲ್ಲ. ನಾವು ಹಿರಿಯ ಭಾಗಿಗಳು. ಬಾಲವನ್ನು ಹಿಡಿದು ಮಥನ ಮಾಡ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಬಾಲದಲ್ಲಿ ಎಂತ ಕಡಿಮೆ ಉಂಟು? ಎಂಥದ್ದು ಇಲ್ವಾ? ಬಾಲ ಎಂತದಿಲ್ಲ. ತಾಳಿ ದೇವತೆಗಳೇ, ಹಿರಿಯವರಾದಂತಹ ಅವರು ತಲೆಯನ್ನು ಹಿಡಿಯುವುದೇ ಸೂಕ್ತ. ಇನ್ನು ಮಾತನಾಡಬೇಡಿ, ಮುಂದುವರಿಸಿ ಕಾಯಕ. ಹಾಗೆ ಬಂದಿದ್ದಾರೆ. ಇಂಚೂರು ಮಾಡುವ. ಇನ್ನು ಆರಂಭಿಸುವ. ವಿಶ್ವವಂತ ಎಲ್ಲರೂ ಬೀಳ್ಬೇಕು. ಎಲ್ಲರೂ ಬೀಳುದು. ಎಲ್ಲರೂ ಬೀಳುದು. ಅವರೆಲ್ಲ ಬೀಳುದು. ವಿಷ 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 ವಿಷ
ವಿಷ ಬರುದು. ವಿಷವಂತ ವಿಷವಂತ ಬೀಜದಲ್ಲಿ ನಡೀಲಿಕ್ಕಾಗಲ್ಲ. ನೀವು ಹೇಳ್ಬೇಕು. ಆ ವಿಷವನ್ನು ಪರಿಹಾರ ಮಾಡುವುದು ಯಾರು? ಹರಗೆ ಮೊರೆಯಿಟ್ಟನು ಮಹಾವಿಷ ಬಂತು ಅಂತ ಹೇಳಿ ಒಂದು ಪದ್ಯವು. ಪದ್ಯ ಬೇಕುಂದಿಲ್ಲ ಪದ್ಯ ಬೇಡ ಈ ಪದ್ಯ ಹೇಳಿದ್ರೆ ಹೇಳ್ಬೇಕು. ಆದಿಕೆಯು ಅರ್ಥವಾಯಿತು ಅರ್ಥವಾಯಿತು. ಕಠಿಣತರವಾದಂತಹ ಕಷ್ಟದಿಂದ ಪಾರುಗಾಣಿಸಿ ನಮ್ಮನ್ನು ಕಾಪಾಡುವುದಕ್ಕೆ ಹರನೊಬ್ಬನಿಂದಲೇ ಸಾಧ್ಯ. ಎಲ್ಲರೂ ಸೇರಿ ಆತನನ್ನೇ ಪ್ರಾರ್ಥಿಸೋಣ. ಶಂಭೋ ಶಂಕರ ಲುಂಡಮಾಲ ಕಮರ್ದಿ ಕರುಣಾಳುವೆ ರಕ್ಷಿಸುವಂತೆ ರಕ್ಷಿಸು. ಸಾಗರ ಮಥನದ ವೇಳೆಯಲ್ಲಿ ಆಗ್ತಾ ಇದೆ. ಸಾಗರ ಮಥನದ ವೇಳೆಯಲ್ಲಿ ಮಥನದಿಂದ ನೋವುಂಡ ವಾಸುಕಿಯು ವಿಷವನ್ನು ಉಗುಳುತ್ತಿದ್ದಾನೆ. ಸರ್ವಲೋಕವೂ ಹಾಳಾಗುತ್ತಿದೆ, ಕೆಲಸ ಕೆಡುತ್ತಿದೆ. ಹಾಗಾಗಿ ಸಕಲರು ನನಗೆ ಸಕಲರು ನನಗೆ ಶರಣಾಗಿದ್ದಾರೆ. ಕಷ್ಟವನ್ನು ಪರಿಹರಿಸಬೇಕಾಗಿದೆ. ಕಷ್ಟವನ್ನು ಪರಿಹರಿಸಬೇಕಾಗಿದೆ. ಈಗಲೇ ಶರದಿಯೆಡೆಗೆ ಧಾವಿಸಿ ಉಕ್ಕಿ ಬರುತ್ತಿರುವ ಹಾಲಾಹಲವನ್ನು ಮೊಗೆ ಮೊಗೆದು ಕುಡಿಯುತ್ತೇನೆ. ಪಾರ್ವತಿ ಇವ್ರೆ ಲಲಿತಾಂಬ ಪಾರ್ವತಿ ಪದ್ಯ ಇಲ್ಲ. ನೀವು ಹೋಗಿ ಅವಳು ನುಡಿಯುವಾಗ ಬಂದು ಕುತ್ತಿಗೆ ಹಿಡಿಯುವುದು. ಅವಳು ಕುತ್ತಿಗೆ ಪಾರ್ವತಿ ಹಿಡಿದು ನೀವು ಬಾಯಿ ಹಿಡಿಬೇಕು. ಆ ಬದಿಗೆ ಪಾರ್ವತಿ ಬದಿಯಿಂದ ಇಲ್ಲಿ ಆ ಬದಿಗೆ ಅಲ್ಲಿ ಒಂದಕ್ಕೆ ಕಂಬೈನ್ ಮಾಡಿದ್ದೇವೆ. ಕುತ್ತಿಗೆ ಹಿಡಿದು ವಿಷ್ಣು ಆ ಬದಿಗೆ ಇಲ್ಲಿ ಬಾಯಿ ಹಿಡಿದು ಬಾಯಿ ಹಿಡಿದು. ಆ ಸೈಡ್ ನೀವು ಆ ಸೈಡ್ ಈಗ ಜ್ಞಾನೇಶ್ವರಿ ಅಲ್ಲಿ ಕೈ ಸ್ವಲ್ಪ ಬಾಯಿ ಕುಡಿಯುವ ಹಾಗೆ. ಹೀಗೆ ಹೀಗೆ ಕುಡಿದು ಹೀಗೆ 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 ಬಾಯಿಗೆ ಹೀಗೆ ಅಲ್ಲಿ ಹೇಳಿಕಟ್ಟಲ್ಲ. ದೇವರೇ ಯಾರೋ ನಮ್ಮ ದೇವರನ್ನು ಕೊಂತಿದ್ದಾರೆ, ಕುತ್ತಿಗೆ ಹಿಡಿತಿದ್ದಾರೆ, ಕೊಂತಿದ್ದಾರೆ. ಹೆಂಗಸನ ಇಡೀ ಮಾಡಿ ಪಾರ್ವತಿ ಯಾರೋ ಭಾರತಮ್ಮ ನಮ್ಮ ದೇವರ ಕೊಲೆ ಆಗ್ತಾ ಇದೆ. ನಮ್ಮ ದೇವರ ಹೆಂಡತಿ ದೇವರ ಹೆಂಡತಿ ಕುತ್ತಿಗೆ ಹಿಡಿದು ಗಂಡನ ಕೊಲೆ ಇದಕ್ಕಾಗಿರೋ ಪಾರ್ವತಿಯ ಗಂಡ. ಯಾರೋ ನಮ್ಮ ದೇವರ ಕುತ್ತಿಗೆ ಹಿಡಿತಿದ್ದಾರೆ. ಒಮ್ಮೆ ಒಬ್ಬ ಅವರನ್ನು ಪಾರ್ವತಿ ಅವರ ಗಂಡದು ಯಾರು? ದೇವರ ಗಂಡ. ಯಾವ ಗಂಡ? ಅವರ ಹೆಂಡತಿ ನಮ್ಮ ದೇವರ ಹೆಂಡತಿ ಅದು. ಭಾರತ ಮಿಟ್ಟು ತಪ್ಪುರಾದದ್ದು. ಅದಕ್ಕೆ ಅವರನ್ನೇ ಕೇಳ್ಬೇಕಷ್ಟೇ. ಮುಖಾಸುರ ಕಳವಳಕ್ಕೊಳಗಾಗಬೇಡಿ. ಕರಾಳವಾದ ವಿಷವನ್ನು ಪಾನ ಮಾಡಿದರೆ ಒಳಗಿರುವಂತಹ ಸಕಲವೂ ನಾಶವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಪಾರ್ವತಿ ದೇವಿಯ ಸ್ವತಃ ಬಂದು ಪರಮೇಶ್ವರನ ಕುತ್ತಿಗೆಯನ್ನು ಹಿಡಿದಿದ್ದಾಳೆ. ಅದೇ ಸಂದರ್ಭದಲ್ಲಿ ಒಂದು ವೇಳೆ ಆ ವಿಷವನ್ನು ಆತ ಹೊರಮುಖಿದ ಎಂದಾದರೆ ಜಗತ್ತೇ ಸರ್ವನಾಶವಾಗುತ್ತದೆ ಎನ್ನುವ ಉದ್ದೇಶದಿಂದ ಹಾಗಾಗಬಾರದು ಎನ್ನುವ ಹಾಗೆ ನಾನೇ ಬಾಯಿಯನ್ನು ಅಡ್ಡ ಹಿಡಿದೆ. ಹಾಗಾಗಿ ಇದೋ ಪರಮೇಶ್ವರನ ಕುತ್ತಿಗೆ ಈಗ ನೀಲವಾಗಿದೆ. ನೀಲಕಂಠನಾಗಿದ್ದಾನೆ. ನೀವು ಗಣಿಗ ಗಂಡು ಮಾತಾಡ್ಬಾರ್ದು. ಏನಾಯ್ತು? ಅವಾಗ ಹೇಳಿದ್ರೆ ಪಾರ್ವತಿಯ ಗಂಡ ಅಂತ, ಈಗ ಹೇಳ್ತೀನಿ ನೀರಿನ ಗಂಡ ಅಂತ ಹೇಳಿ. ನೀಲಕಂಠ ಅಂದರೆ ಕುತ್ತಿಗೆ ಎನ್ನುವುದು ನೀಲ ಬಣ್ಣದ್ದು ಇದು ಒತ್ತಾಯ್ತಾರ ಅಲ್ಲವೇ? ಹಾಗೆ ಒತ್ತಾಯ್ತಾರ ನೀರು ಹೊಸ ಹೆಸರು. ಜಗತ್ತಿನ ಒಳಿತಿಗೆ ಬೇಕಾಗಿ ನಿಮ್ಮನ್ನೆಲ್ಲ ಕೊಲ್ಲಬಹುದಾದಂತಹ ವಿಷವನ್ನು ಪರಮಾತ್ಮನೇ ತನ್ನೊಳಗಿರಿಸಿಕೊಂಡು ಹಾಗಾದ್ರೆ ಇನ್ನೊಮ್ಮೆ ಕೂತ್ಕೊಳ್ಳಿ. ಯಾಕಯ್ಯ? ಅಲ್ಲಿ ಇದ್ದಕ್ಕೆಲ್ಲ ಹೋಗಿ ಎಲ್ಲವೂ ಸಮಾಧಾನವಾಯ್ತಲ್ಲ, ಮುಂದುವರಿಸಿ ಕಾಯ್ದು. ದೇವರನ್ನಲ್ಲಿ ಕೂತ್ಕೊಳ್ಳಿ. ಹೇಳ್ತಾರೆ ಅದು ಇಲ್ಲಿ ಉಂಟಾ? ಈಗ ನಮ್ಮ ಕರ್ಕೊಂಡು ಹೋಗಿ ಕೂತ್ಕೊಳ್ಳಿ. ದೇವರು ಇಲ್ಲ. ಅಲ್ಲಿ ಕೂತ್ಕೊಳ್ಳಿ. ಈಚೆ ಈಚೆ
ನನ್ನ ಹೊರ ಮತನ ಮತ್ತೆ ಬಚ್ಚಿ ಅಲ್ಲ ಇಲ್ಲೀಗ ಮತನ ಮಾಡುವಾಗ ಆ ಮತನ ಮುಂದುವರಿಲಿ ಸುಸ್ತಾಗ್ತದೆ ಅಂತ ಹೇಳಿ ಕೂತ್ಕೊಳಿಸಿದ್ರೆ ನೀವು ಕೇಳಿ ಅಲ್ಲ ನಾನು ಎಷ್ಟು ಯಾವಾಗ ಬಂದಿದ್ದೇನೆ ನನಗೆ ನನಗೆ ಒಂದು ಒಂದು ಆಸನ ಸೀಟೆ ವ್ಯವಸ್ಥೆ ಮಾಡಲಿಲ್ಲ ಈಗ ಬಂದು ಇದು ನಿಮ್ಮ ದೇವರಿಗೆ ಒಂದು ಆಸನ ಕೊಟ್ಟರು. ಅಯ್ಯ ಮುಖಾಸುರ, ಬಂದಿದ್ದಾರೆ ಈಗ. ಅಯ್ಯ ಮುಖಾಸುರ, ಬಹಳ ಆಶ್ಚರ್ಯವಾಗುತ್ತಾ ಇದೆ. ನಾನು ಅಷ್ಟೊತ್ತಿನಿಂದ ನಿಂತುಕೊಂಡೇ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಾ ಇದ್ದೇನೆ. ನನಗೆ ಗೌರವವೇ ಇಲ್ಲ. ಅಲ್ಲ, ನಿಮ್ಮ ದೇವರು ಈಗ ಬಂದದ್ದಷ್ಟೇ, ಈಗಲೇ ಇಷ್ಟೊಂದು ಗೌರವವನ್ನು ತೋರಿಸ್ತಾ ಇದ್ದೀರಲ್ಲ, ಇದು ಸರಿಯಲ್ಲ ಅಲ್ವೇ? ಅದಕ್ಕೊಂದು ಕಾರಣ ಏನು? ದೇವರೇ, ನಮ್ಮ ದೇವರು ಬಂದ್ರ ಕುಡಿದ್ರ ಕುಡ್ದವರನ್ನು ಎಚ್ಚುತ್ತು ನಿಲ್ಲಿಸಬಾರ್ದು, ಅದಕ್ಕಾಗಿ ಅವರನ್ನು ಕುತ್ಕೊಳಿಸಿದ್ರು. ಹಾಗೆ ಈಗ ನಿಮಗೆ ಆಸನಕ್ಕೆ ಹೋಗ್ಬೇಕಲ್ವಾ, ಹೌದಲ್ಲ? ಆಸನಕ್ಕೆ ವ್ಯವಸ್ಥೆ ಮಾಡಿದ್ರೆ ಸುಲಭದಲ್ಲಿ ಕಲಿಸುವ. ಹಾಗೆ ನಡೆಯಲಿ ಮಥನ. ಮಥಿಸಿದರೂ ಕೂಡ ಅಲುಗಾಡುತ್ತಾ ಇಲ್ಲ, ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ ಅಂತ ಹೇಳುವಾಗ ವಿಷ್ಣು ಮಥಿಸುವುದು ನಾವು ಹೇಳುವುದು. ಸುರುವಿ ಕಾಮಧೇನು. ಕಾಮಧೇನು ಬರ್ತದೆ. ಅವರಲ್ಲಿ ಬಂದು ಬರ್ತಾರೆ. ಕಾಮಧೇನು ಬಂದ ಮೇಲೆ ದೇವಸುರು ನಮಗೆ ಅಂತ ಹೇಳ್ತಾರೆ. ಹೌದು, ವಿಷ್ಣು ಮತಿಸುದು ಮತ್ತೆ ಅದು ಮತ್ತೆ ಯಾರು ಆಗಿಲ್ಲ ವಿಷ್ಣು ಮತಿಸುದು ಅಲ್ಲ ಕಾಕಸರ ವಿಶ್ವಾಸ. ಹೌದು ಮತ್ತೆ ವಾದೆ. ಮತ್ತೆ ವಾಲಿದೆ. ಈಗ ನೀವು ಇದು ಮಾಡಿದ್ರು ಗೀತಿ ವಿಷ್ಣು ಇಲ್ಲ. ಈಗಲೂ ವಿಷ್ಣು ಇದು ಉಂಟಾ? ಇದರಲ್ಲಿ ಒಂದು ಇರ್ತದೆ ಬರ್ತದೆ ಅದು ಆಮೇಲೆ ಆಯ್ಸ್ ಆಗ್ತದೆ ಅಂತ ಕೂತ್ಕೊಳ್ಳೋದು. ಕಾಮಧೇನು. ಕಾಮಧೇನು. ಕಾಮಧೇನು ಬರುದು. ಆಮೇಲೆ ನನಗೆ ಆಸೆ ಆಗುದು. ಇದರಲ್ಲಿ ಹಾಗೆ ಉಂಟು. ವಿಷ್ಣು ಸುರಾಸುರ ನಿಕಟದವರು ಬಲದಿಂದ ಮತಿಸಲು ತೊಡಗಿದರೆ ಸಹಿಸುವುದಿಲ್ಲ, ನೀವೆಲ್ಲ ಬದಿಗೆ ಸರಿಯಿರಿ, ನಾನೇ ಮತಿಸ್ತೇನೆ ಅಂತ ಹೇಳಿ ಹಾಗೆ ಮತಿಸಿದರೆ ಸುರಭಿಯ ಉತ್ಪತ್ತಿ. ಕಾಮಧೇನು ನಮಗೆ ಅಂತ ಹೇಳಿದ್ರು ಕಡೆಯಲ್ಲಿ ಈ ಕಾಮಧೇನು ನಾವು ಒಬ್ಬನೇ ಮತಿಸಲಾಗಬೇಕು. ಹಾಗಾಗಿ ಇದು ಮುನಿಗಳಿಗೆ ಸೇರಲಿ ಕೈಯವ ಕಳುಹಿಸಿಕೊಟ್ಟರಿಗೆ ದೇವರೇ ಮತ್ತೆ ಆಯಾಸ ಅಲ್ಲ, ತಡ ಮಾಡುವುದಲ್ಲ, ಮತ್ತೆ ಮತ್ತೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರೂ ಮುಂದುವರಿಸಿ ಅಂತ ಹೇಳುದು. ಇದು ಅಲ್ಲಿಯ ಪ್ರವೇಶ. ಬರುವಾಗ ನೀವೆಲ್ಲ ಒಳಗೆ ಎಲ್ಲ ಹೊರಗೆ. ಅದಕ್ಕೆ ಕಟ್ಕೊಂಡು ಹೇಳಿದ್ರೆ ನಮಗೆ ಆಯಾಸ ಆಗಿದೆ ದೇವರೇ. ಕಾಮಧೇನುವಿನ ಇದು ಬೇಡ. ಅಲ್ಲ, ಅದು ಉಲ್ಲೇಖ ಬೇಕು. ಉಲ್ಲೇಖ ಬೇಕು. ಉಲ್ಲೇಖ ಬೇಕು. ಕಾಮಧೇನು ಬರ್ಬೇಕು. ಕಾಮಧೇನು ಬರ್ಬೇಕು. ಇದಕ್ಕೆ ನಾವು ಹೇಳ್ತೇವೆ ನಮಗೆ ಇನ್ನು ಆಗುದಿಲ್ಲ ದೇವರೇ, ಸಾಕಾಯ್ತು, ಸ್ವಲ್ಪ ವಿಶ್ರಾಂತಿ. ಆಯಾಸ ಆಗಿದೆ, ಸ್ವಲ್ಪ ವಿಶ್ರಾಂತಿ ಬೇಕು ಅಲ್ವಾ? ಸಾವಿರದಲ್ಲಿ ಆಯಾಸ ಆಗಿದೆ. ಹಾಗೆ ಇದನ್ನು ಹೇಳುವ ದೇವರೇ, ಈ ಮಂದರಗಿರಿಯನ್ನು ಅಲುಗಾಡಿಸುವುದಕ್ಕೂ ಆಗುತ್ತಾ ಇಲ್ಲ. ಓ, ಸುರಾಸುರರಾದ ನೀವೆಲ್ಲರೂ ಬಳಲಿದ್ದೀರಿ. ಹೌದೌದು. ಅಲ್ಲ, ಮೊದಲಿದ್ದು ತಗೊಳ್ಳುವ. ನೀವು ಮತಿಸಬೇಡಿ, ನಾನೇ ಮತಿಸ್ತೇನೆ ಅಂತ ಹೇಳಿ ಬಳಲಿದ್ದೀರಿ, ಇನ್ನು ನಾನೇ ಮತಿಸುತ್ತೇನೆ. ಆದೀತು ದೇವರೇ. ನಮಗೆ ಅಲ್ಲ, ಕಾಮಧೇನು ಜನಿಸಿದ್ದಾಳೆ ಅಂತ ಹೇಳಿ ಹೇಳುವಾಗ ಇದು ನಮಗೆ, ನೀವು ಇದು ನಮಗೆ. ಓಹೋ, ಕಾಮಧೇನುವಿನ ಉತ್ಪತ್ತಿಯಾಗಿದೆ ಅಲ್ಲವೇ? ಇದು ನಮಗೆ 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 ಹೇಳಿ ಸಹ. ತಾಳಿ ತಾಳಿ ಕಾಮಧೇನು ಜನಿಸಿದ್ದು ಕಾಮಧೇನು ಹೇಗೆ? ಕಾಮಧೇನು. ಅವರು ಹೋಗ್ಲಿಕ್ಕೆ ಹೇಳುವಾಗ ಹೋಗ್ಬೇಕು ಆಯ್ತಾ? ನಮಗೆ 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 ಹಾ ಹಾ ಹಾ, ತಾಳಿ ತಾಳಿ ತಾಳಿ. ನಮ್ಗೆ ನಮ್ಗೆ ಹೇಳ್ಬೇಕಾ? ಕಾಮಧೇನುವಿನ ಉತ್ಪತ್ತಿಗೆ ಕಾರಣ ನಾನೇ ಅಲ್ಲವೇ? ಹಾಗಾದರೆ ಈ ಕಾಮಧೇನು ಕೂಡ ಮನು ಮುನಿಗಳಿಗೆ ಸೇರಬೇಕಾಗಿರುವಂತಹದ್ದು. ಅಲ್ಲಿಗೆ ಸೇರಲಿ, ಅಲ್ಲಿಗೆ. ಮತ್ತೆ ಮತ್ತೊಂದು ಮುಂದುವರಿಯಬೇಕಲ್ಲ. ದೇವಾಸುರರೇ, ಮುಂದುವರಿಸಿ ನಿಮ್ಮ ಮಾತನಾಡಲು. ದೇವರೇ, ನಮ್ಮಿಂದ ಸ್ವಲ್ಪ ಹೊತ್ತಿಗೆ ಆಗ್ಲಿಕ್ಕಿಲ್ಲ ಅಂತ ಕಾಣುತ್ತಾ ಉಂಟು. ಇಷ್ಟು ಹೊತ್ತು ಮತಿಸಿ ಮತಿಸಿ ಆಯಾಸಗೊಂಡಿದ್ದೀರಿ. ನಾವು ಕಾಗದದಲ್ಲಿ ಇದ್ದಲ್ಲ ಐಸಾಗಿತ್ತು ದೇವರೇ. ಹೌದೇ? ಕೈಕಾಲುಗಳಲ್ಲಿ ನಿಲ್ಲುವುದಕ್ಕೂ ಶಕ್ತಿ
ಹಾಗಾದ್ರೆ ಅದೇ ಕ್ಷಣ ವಿಶ್ರಾಂತಿ ಅಗತ್ಯವಿದೆ ಎನ್ನುವ ಹಾಗೆ ಆಗಲೇ ಅಂತೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಬಳಿಕ ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಆದೀತು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುವ ಅದರಲ್ಲಿ ಅಂಡಜ ಪಿಂಡಜ ಸ್ವೇದಜ ಮುಂತಾದಂತಹ ಸೃಷ್ಟಿಯ ಬಗೆಗಳು. ಆದರೆ ಇವುಗಳಲ್ಲಿ ನನ್ನ ಬಗೆಯು ಸೇರಲಿಲ್ಲ. ನನ್ನಯ್ಯನಾದಂತಹ ವೃಕ್ಷರಜಸ್ಸು ನನಗೆ ಮಕ್ಕಳಿಲ್ಲ ಎಂಬ ಕಾರಣದಿಂದ ಬೇಸತ್ತು ಕಾಡಿಗೆ ಹೋಗಿ ವಿಂಧ್ಯಾದ್ಯ ತಪ್ಪದಲ್ಲಿರುವಂತಹ ಕೊಳದಲ್ಲಿ ಮುಳುಗಿದನಂತೆ. ಮುಳುಗಿದ ಆತ ಹೊರ ಬರುವಾಗ ಹೆಣ್ಣಾಗಿ ಬಂದನೆ. ಆತನನ್ನು ಮೋಹಿಸಿ ಬಂದಾತ ದೇವಲೋಕದ ಒಡೆಯರಾದಂತಹ ಇಂದ್ರ. ಆತನ ವಾಲ ಪ್ರದೇಶವನ್ನು ಮೋಹಿಸಿದ ದೇವೇಂದ್ರನಿಗೆ ನಾನು ವಾಲಿಯಾಗಿ ಸಂಚರಿಸಿದೆ. ಹಾಗೆಯೇ ಗ್ರೀವ ಪ್ರದೇಶವನ್ನು ಮೋಹಿಸಿ ಸೂರ್ಯನಾರಾಯಣನು ಬಂದಿದ್ದ. ಆತನ ಮಗನಾಗಿ ಸುಗ್ರೀವ ಧರಿಸಿದ್ದಾನೆ. ಕಿಷ್ಕಿಂಧೆಗೆ ಒಡೆಯನಾಗಿ ನಾನಿದ್ದೇನೆ. ಹಾಗೆಂದು ಜಾತಿಯಲ್ಲಿ ವಾನರರಾದರೂ ಖ್ಯಾತಿಯಲ್ಲಿ ನೀತಿಯಲ್ಲಿ ನಾನು ಮಾನವರಂತೆ ವರ್ತಿಸುತ್ತಾ ಇದ್ದೇನೆ. ಎಂದಿನಂತೆ ದಿನಚರಿಗಳನ್ನು ನಡೆಸಬೇಕಾಗಿದೆ. ನಾನು ಮಾಡುವುದು ಏನು?
ಸಂಪ್ರದಾಯ ನನ್ನದು. ದಕ್ಷಿಣ, ಪಶ್ಚಿಮ ಹಾಗೂ ಪೂರ್ವದ ಸಮುದ್ರಗಳಲ್ಲಿ ನಿಂದಾಗಿದೆ. ಇನ್ನುಳಿದಿರುವುದು ಯಾವುದು? ಉತ್ತರದ ಸಮುದ್ರ. ಅತ್ತ ಕಡೆಗೆ ನಡೆಯಬೇಕಾಗಿದೆ. ಮುಂದುವರಿ. ಉತ್ತರದ ಸಮುದ್ರದಲ್ಲಿ ಮೀಯಲು ಬಂದವನು ನಾನು. ಮಿಂದು ಎದ್ದಿದ್ದೇನೆ. ನೋಡುತ್ತಿರುವುದೇನು? ಕಲರವ ಕಾಣಿಸುತ್ತಾ ಇದೆ. ದೂರದಿಂದ ನೋಡಿದೆ ಎಂದಾದರೆ ನನ್ನಯ್ಯನನ್ನು ಒಳಗೊಂಡಂತಹ ದೇವತೆಗಳ ಪಡೆ. ಇತ್ತ ಕಡೆ ನೋಡಿದರೆ ರಾಕ್ಷಸರು. ದೇವತೆಗಳು ಹಾಗೂ ರಾಕ್ಷಸರು ಒಂದಾಗಿ ಸಮುದ್ರವನ್ನು ಮತಿಸುತ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ. ಸುರಾಸುರರು ಒಂದಾಗುವುದು ಯಾವತ್ತೂ ಸಾಧ್ಯವಿಲ್ಲ. ಹಾಗಾಗಿ ಇದರ ಬಗ್ಗೆ ತಿಳಿಯಬೇಕಾಗಿದೆ. ತಂದೆ ನಡೆಯುತ್ತೇನೆ. ಡಮ್ಮಿ ಗುಲ್ಲೆ ಸಮುದ್ರ ಮಥನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತಿದ್ದೇವೆ? ಕಾಣ್ತಾ ಉಂಟು. ಅಪ್ಪನ ಕಾಣ್ತಾ ಉಂಟು. ಸುಮಾರು ಬಿಸ್ಕುಟ್ ರೊಟ್ಟಿ ಅಲ್ಲಿ ಕೇಳಿಗೆ ಬರ್ತಿಲ್ಲ. ಓದಿಲ್ಲ ದೇವೇಂದ್ರನ ಕೇಳಿರ ಒಂಜಿ ನಮ್ಮ ಸೈಡ್ ಒಂಜಿ ವಾಟ್ಸಪ್ ಬೇಕಿಲ್ಲ. ಕಟನ ಸಾಗಿ ಕಾರ್ಯ
ಉತ್ತರದ ಸಮುದ್ರಕ್ಕೆ ಸ್ನಾನಕ್ಕಾಗಿ ಬಂದವನು ನಾನು. ಆದರೆ ಎಂದಿನಂತೆ ಇದ್ದಲ್ಲ. ನಿಮ್ಮ ಹುಲ್ಲು ಮುಕ್ಕೋಟಿ ದೇವತೆಗಳು ಹಾಗೂ ರಾಕ್ಷಸರ ಬಳಿ ಒಂದಾಗಿ ಅವರು ಕಾರ್ಯವನ್ನು ನಡೆಸುತ್ತಾ ಇರುವ ಭಾವನೆಗೆ ಕಾಣುತ್ತಾ ಇದೆ. ಯಾಕೆ ಅಪ್ಪಯ್ಯ? ರಾಕ್ಷಸರು ಹಾಗೂ ನೀವು ಒಂದಾದದ್ದು ಯಾಕೆ? ನನಗೆ ಯಾಕೆ ಈ ವಿಷಯ ಅರಿಯಿಲ್ಲ? ತಿಳಿಸಿ ಅಪ್ಪಯ್ಯ. ತ್ರಿಜನ ಶಾಪದಿಂದ ನಾಟಕ ಪತ್ತು ಒದಗಿವುದು ಕಂದ, ನಾಟಕ ಪತ್ತು ಒದಗಿವುದು ಕಂದ. ಉತ್ತಮದ ಸೌಭಾಗ್ಯವು ಶರದಿಗಳು ನಿಂತಿರುವುದಕ್ಕೆ ನಾವು ತ್ರಿಜನ ಶಾಪದಿಂದ ಇಷ್ಟಕ್ಕೆ ಪರಿಹಾಸ್ಯ ಇದು ಜಗತ್ತೇ. ಪರಿಹಾಸವಿದು ಜಗತ್ತೇ. ಸುರರು ಅಸುರರು ಸೇರಿ ಸಮುದ್ರವನ್ನು ಮಥಿಸುವುದು. ಛೇ! ಕೇಳಿದವರು ಏನಂದುಕೊಂಡರು? ಅದಿತಿಯ ಮಕ್ಕಳಾದಂತಹ ಸುರರು ಹಾಗೂ ದಿತಿಜೆಯರು ಯಾವತ್ತೂ ಕೂಡಿ ಯಾವುದಾದರೂ ಕಾರ್ಯವನ್ನು ಬೆಳೆಸಿದ್ದುಂಟೆ? ಇಷ್ಟರವರೆಗೆ ನಿಮ್ಮದಾದಂತಹ ಸಿಂಹಾಸನಕ್ಕೆ ಕಂಟಕವಾಗಿ ಒದಗಿದವರು ಅವರು. ಅಂತವರೊಂದಿಗೆ ಅಂತಹ ವಿಶ್ವಾಸ ದ್ರೋಹಿಗಳಿಗೆ ಸೇರಿ ನೀವು ಸಮುದ್ರವನ್ನು ಮಥಿಸುವುದೇ ಅಪ್ಪಯ್ಯ? ಹಾಗೆ ತಿಳಿದಿಲ್ಲ. ನಿಮ್ಮ ಮಗನಾದಂತಹ ವಾಲಿ ನಾನು ನನ್ನ ಸಾಮರ್ಥ್ಯವನ್ನು ಇದುವರೆಗೂ ಪ್ರದರ್ಶಿಸಿಲ್ಲ. ಹಾಗಾಗಿ ನೋಡು ನನ್ನ ಅದ್ಭುತವನ್ನು. ಅಲ್ಲಿ ಕಾಣುತ್ತಿರುವಂತಹ ಆ ಗಿರಿಯನ್ನು ವಾಲಿಯು ಮಥಿಸುವ ಚಂದವನ್ನು ನೋಡು. ನೀವೆಲ್ಲರೂ ಬೇಡ, ಎಷ್ಟು 99 ಕೋಟಿ ಇದ್ದೀರಿ ನೀವು. ನೀವಲ್ಲ, ನಾನು ಓರ್ವನೇ ಆ ಮಂದರಗಿರಿಯನ್ನು ಹಿಡಿದು ಆಗ ನಾನು ಆ ಸಮುದ್ರವನ್ನು ಮಥಿಸಿದರೆ ವಾಲಿಯಲ್ಲ ಇಲ್ಲೇರು ನಡೆಯುತ್ತೇನೆ ಮಥಿಸುವುದಕ್ಕೆ. ಬರ್ತದೆ ಚೆಲುವ ತಾರೆಯು ಬರಲು ನಿಲ್ಲಿಸುತ್ತ
ಉಪದೇಶಿಸಿದ ನಂತರ ಭವಿಸಿದಳು. ಅವರು ಆಕೆ ಚಿಲುವೆ. ಆಕೆಯನ್ನು ನೋಡಿದ ಕೂಡಲೇ ದೇವತೆಗಳೆಲ್ಲ ತಾರೆ ತಾರೆ ಎಂದು ಉದ್ಗಾರಗೈಯುತ್ತಾ ಇದ್ದಾರೆ. ಆಕೆಯನ್ನು ಕರೆದುಕೊಂಡು ಬಂದಿದ್ದೇನೆ, ನಿಮಗೆ ಮುಟ್ಟಿಸುತ್ತಿದ್ದೇನೆ. ಇಸ್ಕೊಂಡು ಬಂದದ್ರಿಂದ ಒಂದು ಅದೇ ದೇವರ ತಿಳಿದು ನೋಡಿ ಕರಬಿತ್ತು ತಂದಿಗೆ ಅಲುವಳ್ಳ ಮನೆ ನೀನೊಯ್ದು ಚಿಲುವೆಯ ಕೂಡಿಕೊಂಡಿರು ಸುರಗಳು ಮುಳಿಯಲು ಇದಕ್ಕೆ ನಾನು ಮಡದಿಯಾಗಿ ಸ್ವೀಕರಿಸಬೇಕು. ಈ ನಾಟ್ಯಂತೆ ಆಗಲೇ ಅಪ್ಪಯ್ಯ. ಆದರೆ ನಾನು ಬಂದಂತಹ ಕಾರ್ಯ ಇನ್ನು ಪೂರ್ಣವಾಗಲಿಲ್ಲ. ಇಲ್ಲಿ ಇನ್ನೂ ಅವಲೋಕಿಸಬೇಕಾಗಿದೆ. ಹಾಗಾಗಿ ಸುಗ್ರೀವನನ್ನು ಒಟ್ಟಿಗೆ ಕರೆದುಕೊಂಡು ಬಂದವರಿದ್ದೇನೆ. ನನ್ನ ಆಕೆಯಾದಂತಹ ತಾರೆಯನ್ನು ಆತನೊಂದಿಗೆ ಕಳುಹಿಸಿಕೊಡುತ್ತಿದ್ದೇನೆ. ಓ ಸುಗ್ರೀವ, ನಿನ್ನ ಅತ್ತಿಗೆ ಇದ್ದಾಳೆ ಆಯ್ತಾ? ತಾರೆ ಅಂತ ಹೆಸರು. ನನ್ನ ಹೆಂಡತಿ ನಿನ್ನ ಅತ್ತಿಗೆ ಅವಕಾಶವಾಗಿ ಇಷ್ಟಿಂದಲೇ ಕರೆದುಕೊಂಡು ಅಪ್ಪಯ್ಯ, ನಾವು ಸಮುದ್ರ ಮಥನ ಆಡುವಂತಹ ಕಾಲದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ನನ್ನನ್ನೇ ದೃಷ್ಟಿ ಬಿಡದಂತೆ ವೀಕ್ಷಿಸುತ್ತಿದ್ದರು. ಈಗ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಅವರ ಮುಖಭಾವನೆಗಳನ್ನೊಮ್ಮೆ ಅವಲೋಕಿಸಬೇಕಾಗಿದೆ. ಹಾಗಾಗಿ ಒಂದೊಮ್ಮೆಗೆ ಆ ಕಡೆಗೆ ನಡೆದು ಬರುತ್ತೇನೆ. ಅಲ್ಲ ಈಗ ಬೇಡ ಹೇಳ್ತಾನಲ್ಲ, ಅಲ್ಲ ಬೇಡ ಹೇಳಿಕೊಂಡು ಮಧ್ಯೆ ಹಿಂದಿರುವ ಕಲೆಯಿಂದ ದುರಿತ ಬಂದು ನಿನಗೆ ಸಾಗರದಲ್ಲಿರೋದು ಸುಗ್ರೀವ. ಅದು ಸುಗ್ರೀವ ಇಲ್ಲ ದೂರದಿರೋ ಕೈಲಿ ಕಂಡ ಬರ್ತೇನೆ ನೋಡಿಕೆ ಸುರರ ತುಸು ದೂರದಿ ಜಿಲ್ಲೆಗೆ ಬರಿಗಿಸುವ ಎನ್ನವಲ ನೋಟಗಳು ಪರಿಕಿಪ ನೀಲಾಂಗನ ಅರಿಯೆ ಅವನೆಂದು ತಿಳಿವೆನಲೆಂದ ಸುರರ ತುಸು ದೂರದಿ ಎಲ್ಲ ಕಡೆ ವೀಕ್ಷಿಸುತ್ತಾ ಇದ್ದೇನೆ. ಎಲ್ಲರ ಮುಖದಲ್ಲೂ ಸಮಾಧಾನದ ಭಾವವಿದೆ. ಆದರೆ ದೂರದಲ್ಲಿ ಕುಳಿತಿರುವ ನೋಡುವ ನೀಲ ನಿಬಾಂಧನಿದ್ದಾನೆ. ಆತನನ್ನು ನೋಡಿದರೆ ಆತ ನನ್ನನ್ನೇ ನೋಡುತ್ತಾ ಇದ್ದಾನೆ. ಜೊತೆಗೆ ಕಿರುನಗೆಯನ್ನು ಬೀರುತ್ತಾ ಇದ್ದಾನೆ. ಯಾರಾತ? ಅವನನ್ನು ನಿಮ್ಮೊಡನೆ ಖಂಡಿಸಿಲ್ಲ. ನಿಮಗೆ ತಿಳಿದಿರುತ್ತೆ. ಹೇಳಿ ಅಪ್ಪಯ್ಯ. ಅಲ್ಲಿ ಶ್ರಾವ ಹೇಳಿ ಮಗ, ಚಾ ಬೇಕಾದ್ರೆ ಕುಡೀರಿ. ತಗೊಳ್ಳಿ. ವಿಡಿಯೋ ಆಫ್ ಮಾಡಿ.